ಭಾಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮನ ಬಂದಂತೆ ಆಡಳಿತ ಮಾಡ್ತಿದ್ದಾರೆ. ಏನೊಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಡಗಿದೆ. ಅದಕ್ಕೆ ಉತ್ತರದಾಯಿತ್ವ ಇಲ್ಲದೆ ಒಂದು ಕಾನೂನಿನ ಚೌಕಟ್ಟಲ್ಲಿ ಒಂದು ಕ್ರಮವನ್ನು ಕ್ರಮಬದ್ಧವಾಗಿ ಒಂದು CBIಗೆ ವಹಿಸಿ ಅಂತ ಒತ್ತಾಯ ಮಾಡಿರುವಂಥದ್ದಿದೆ. ಮತ್ತು 4% ಮುಸಲ್ಮಾನರಿಗೆ ರಿಸರ್ವೇಷನನ್ನು ಏನೊಂದು KTTP ಆ್ಯಕ್ಟಲ್ಲಿ ತಿದ್ದುಪಡಿಯನ್ನು ಮಾಡಿ ಅವರಿಗೆ ಒಂದು ಸಂವಿಧಾನ ವಿರುದ್ಧವಾಗಿ ಒಂದು ಕಾನೂನಿನ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡ್ತಿರೋದನ್ನು ವಿರೋಧಿಸಿ ಭಾಳ ಸ್ಪಷ್ಟವಾಗಿ ಅಧಿಕಾರ ದುರ್ಬಳಕೆ ಮಾಡಿರೋದನ್ನು ಪ್ರತಿಭಟಿಸ್ತಿದ್ದು. ಹಾಗಾಗಿ ಒತ್ತಾಯ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರತಿಭಟನೆಯನ್ನು ಕಾನೂನುಬದ್ಧವಾಗಿ ನಾವು ಮಾಡ್ತಿದ್ದು. ಹಾಗಾಗಿ ಇವತ್ತು ಇದನ್ನು ಸಹಿಸ್ಕೊಳ್ಳೋದೆ ಇವತ್ತು ಸರ್ಕಾರ ಸಭಾಧ್ಯಕ್ಷರ ಮೇಲೆ ಒತ್ತಾಯವನ್ನು ಮಾಡಿ ಒತ್ತಡವನ್ನು ಏರಿ ನಮ್ಮನ್ನು ಅಮಾನತು ಮಾಡಿದ್ದಾರೆ. 6 ತಿಂಗಳು ಕಾಲ ಅಮಾನತನ್ನು ಮಾಡಿದ್ದಾರೆ. ಏನೇ ಇದ್ರೂ ವಿಡಿಯೋದಲ್ಲಿ ನೋಡಲಿ. ನಾವೇನು ಯಾರನ್ನೂ ತೆರಳಿಲ್ಲ, ಯಾರನ್ನೂ ಬೈದಿಲ್ಲ, ಸಭಾಧ್ಯಕ್ಷರನ್ನು ಬೈದಿಲ್ಲ, ಇನ್ನೊಂದು ಪೇಪರ್ ಹಚ್ಚಿದ್ರೆ ನಾನೇನು ಮಾಡಿರೋವಂಥದ್ದು ಏನಿಲ್ಲ. ಇವನ್ ಅಚ್ಚುಕಟ್ಟಾಗಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಿತ್ತು. ಸಂವಿಧಾನದ ಸಭಾಧ್ಯಕ್ಷರೂ ಹೇಳಿದ್ದಾರೆ, ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಿದ್ದಾರೆ. ಬ್ಯೂಟಿ ಆಫ್ ಡೆಮಾಕ್ರಸಿನಲ್ಲಿ ಅವರಿಗೆ ಪ್ರತಿಭಟಿಸುವಂಥ ಅಧಿಕಾರ ಇದೆ, ಪ್ರತಿಭಟಿಸಿದ್ದಾರೆ ಅಂತಲೂ ಅವರು ಒಪ್ಕೊಂಡಿದ್ದಾರೆ. ಬ್ಯೂಟಿ ಆಫ್ ಡೆಮಾಕ್ರಸಿ ಹೇಳಿ ಇವಾಗ ನಮ್ಮನ್ನು ಅಮಾನತನ್ನು ಮಾಡಿದ್ದಾರೆ. ಅದನ್ನು ನಾನು ತಕ್ಷಣ ಅವರನ್ನು ಒತ್ತಾಯವನ್ನು ಮಾಡ್ತೀನಿ, ಹಿಂದೆ ಪಡೀರಿ. ಈ ಅಮಾನತನ್ನು ಹಿಂದೆ ಪಡೆದು ನಮ್ಮ ಹಕ್ಕನ್ನು ನಮಗೆ ಒದಗಿಸಿ. ನೀವು ಸಂವಿಧಾನವನ್ನು ಗೌರವಿಸೋರು, ಪ್ರಜಾಪ್ರಭುತ್ವವನ್ನು ಗೌರವಿಸೋರು. ನಾವು ಯಾವುದು ನಮ್ಮ ಸ್ವಂತಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವೇನು ಪ್ರತಿಭಟನೆ ಮಾಡಿರೋದಲ್ಲ, ನಾವೇನು ಕಾನೂನು ಕೈಗೆ ಎತ್ಕೊಂಡಿಲ್ಲ, ನಾವೇನು ಬೇರೆ ಅಲ್ಲೇನು ಒಡೆದಾಟ ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಾಡನ್ನು ರಕ್ಷಣೆ ಮಾಡಲಿಕ್ಕೆ, ಜನರನ್ನು ಹಕ್ಕನ್ನು ಕಾಪಾಡಲಿಕ್ಕೆ ಮಾಡಿದ್ದೀವಿ. ತಕ್ಷಣ ಅಮಾನತನ್ನು ಹಿಂದೆ ಪಡೀರಿ. ಮತ್ತು ಏನೊಂದು ಈ ಸೆಕ್ಸ್ ಸ್ಕ್ಯಾಂಡಲನ್ನು CBIಗೆ ವಹಿಸಿ ಮತ್ತು ಈ ಮೀಸಲಾತಿ ಕೊಟ್ಟಿರುವಂಥ ಧರ್ಮ ಆಧಾರಿತವಾಗಿ ಕೊಟ್ಟಿರುವಂಥದ್ದನ್ನ ಭಾಳ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮನ ಬಂದಂತೆ ಆಡಳಿತ ಮಾಡ್ತಿದ್ದಾರೆ. ಏನೊಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಸಂಪೂರ್ಣವಾಗಿ ಈ ಕಾಂಗ್ರೆಸ್ ಸರ್ಕಾರ ತೊಡಗಿದೆ. ಅದಕ್ಕೆ ಉತ್ತರದಾಯಿತ್ವ ಇಲ್ಲದೆ ಒಂದು ಕಾನೂನಿನ ಚೌಕಟ್ಟಲ್ಲಿ ಒಂದು ಕ್ರಮವನ್ನು ಕ್ರಮಬದ್ಧವಾಗಿ ಒಂದು CBIಗೆ ವಹಿಸಿ ಅಂತ ಒತ್ತಾಯ ಮಾಡಿರುವಂಥದ್ದಿದೆ. ಮತ್ತು 4% ಮುಸಲ್ಮಾನರಿಗೆ ರಿಸರ್ವೇಷನನ್ನು ಏನೊಂದು KTTP ಆ್ಯಕ್ಟಲ್ಲಿ ತಿದ್ದುಪಡಿಯನ್ನು ಮಾಡಿ ಅವರಿಗೆ ಒಂದು ಸಂವಿಧಾನ ವಿರುದ್ಧವಾಗಿ ಒಂದು ಕಾನೂನಿನ ವಿರುದ್ಧವಾಗಿ ಮೀಸಲಾತಿಯನ್ನು ಕೊಡ್ತಿರೋದನ್ನು ವಿರೋಧಿಸಿ ಭಾಳ ಸ್ಪಷ್ಟವಾಗಿ ಅಧಿಕಾರ ದುರ್ಬಳಕೆ ಮಾಡಿರೋದನ್ನು ಪ್ರತಿಭಟಿಸ್ತಿದ್ದು. ಹಾಗಾಗಿ ಒತ್ತಾಯ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಪ್ರತಿಭಟನೆಯನ್ನು ಕಾನೂನುಬದ್ಧವಾಗಿ ನಾವು ಮಾಡ್ತಿದ್ದು. ಹಾಗಾಗಿ ಇವತ್ತು ಇದನ್ನು ಸಹಿಸ್ಕೊಳ್ಳೋದೆ ಇವತ್ತು ಸರ್ಕಾರ ಸಭಾಧ್ಯಕ್ಷರ ಮೇಲೆ ಒತ್ತಾಯವನ್ನು ಮಾಡಿ ಒತ್ತಡವನ್ನು ಏರಿ ನಮ್ಮನ್ನು ಅಮಾನತು ಮಾಡಿದ್ದಾರೆ. 6 ತಿಂಗಳು ಕಾಲ ಅಮಾನತನ್ನು ಮಾಡಿದ್ದಾರೆ. ಏನೇ ಇದ್ರೂ ವಿಡಿಯೋದಲ್ಲಿ ನೋಡಲಿ. ನಾವೇನು ಯಾರನ್ನೂ ತೆರಳಿಲ್ಲ, ಯಾರನ್ನೂ ಬೈದಿಲ್ಲ, ಸಭಾಧ್ಯಕ್ಷರನ್ನು ಬೈದಿಲ್ಲ, ಇನ್ನೊಂದು ಪೇಪರ್ ಹಚ್ಚಿದ್ರೆ ನಾನೇನು ಮಾಡಿರೋವಂಥದ್ದು ಏನಿಲ್ಲ. ಇವನ್ ಅಚ್ಚುಕಟ್ಟಾಗಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಿತ್ತು. ಸಂವಿಧಾನದ ಸಭಾಧ್ಯಕ್ಷರೂ ಹೇಳಿದ್ದಾರೆ, ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಿದ್ದಾರೆ. ಬ್ಯೂಟಿ ಆಫ್ ಡೆಮಾಕ್ರಸಿನಲ್ಲಿ